ಕಾಪಾಡಬೇಕಾದಂಥ ಸರ್ಕಾರ ಕಬಿನಿ ಜಲಾಶಯ ಭರ್ತಿಯಾಗಿ 25 ದಿವಸ ಆಗಿದೆ. ಆದರೆ 25 ದಿವಸದಲ್ಲಿ ತಮಿಳುನಾಡಿನ ನೀರ್ಗಂಟಿ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಕಳೆದ 25 ದಿವಸಗಳಲ್ಲಿ ರೈತರ ಬೆಳೆಗಳಿಗೆ ಬೆಳೆ ಬೆಳೀಲಿಕ್ಕೆ ನೀರು ಬಿಡಬೇಕಾದ ಸರ್ಕಾರ ತಮಿಳುನಾಡಿಗೆ 10 ಅಡಿ ನೀರಷ್ಟು ನೀರನ್ನು ಹರಿಸುವ ಮೂಲಕ ನೀರ್ಗಂಟಿತನವನ್ನು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯದ ರೈತರು ಬರಗಾಲದಿಂದ ತತ್ತರಿಸಿದ್ದಾರೆ. ಬೆಳೆಗಳು ಇಲ್ಲ, ಜೀವನ ಮಾಡಲಿಕ್ಕೆ ಕಷ್ಟ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆ ಬೆಳೀಲಿಕ್ಕೆ ನೀರು ಬಿಡಿ ಅಂತ ಹೇಳಿದ್ರೆ ನೀರು ಬಿಡಲಿಕ್ಕೆ ಒಂದು ಸಭೆನೂ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದ ಸರ್ಕಾರ ಇದು. ಜಿಲ್ಲಾ ಉಸ್ತುವಾರಿ ಸಚಿವರು 25 ದಿವಸ ಆದ ನಂತರ ಇವತ್ತು ಬೆಂಗಳೂರಲ್ಲಿ ಸಭೆ ಕರೆದಿದ್ದಾರೆ. ಈ ಬೆಂಗಳೂರಲ್ಲಿ ಸಭೆ ಮಾಡಿ ರೈತರಿಗೆ ಇನ್ಯಾವ ರೀತಿ ಟೋಪಿ ಹಾಕಲಿಕ್ಕೆ ಸಭೆ ಮಾಡ್ತಾ ಇದ್ದೀರಪ್ಪ ನೀವು? ಅಚ್ಚುಕಟ್ಟು ಭಾಗದಲ್ಲಿ ಸಭೆ ಮಾಡಿ ರೈತರ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡು ನೀರನ್ನು ಎಷ್ಟು ಹರಿಸಬೇಕು, ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾದ್ದು ನೀರಾವರಿ ಸಲಹಾ ಸಮಿತಿ ಸಭೆ. ಆದರೆ ಬೆಂಗಳೂರು ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಸಭೆ ಮಾಡಿ ನೀರನ್ನು ಬಿಡ್ತೀವಿ ಬಿಡಲ್ಲ ಅಂತ ಹೇಳೋಕ್ಕೆ ನಿಮ್ಗೆ ಯಾರಪ್ಪ ಅಧಿಕಾರ ಕೊಟ್ಟಿರೋದು? ಜಿಲ್ಲಾ ಮಂತ್ರಿಗಳೇ ಇನ್ನಾದರೂ ಯೋಚನೆ ಮಾಡಿ ತಕ್ಷಣ ರೈತರ ಬೆಳೆಗಳಿಗೆ ನೀರನ್ನು ಬಿಡುವಂಥ ಕೆಲಸ ಮಾಡಿ. ನಿಮಗೆ ಯೋಗ್ಯತೆ ಇಲ್ಲದೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ನಿಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಕಬಿನಿ ಡ್ಯಾಮನ್ನು 2007ರಲ್ಲಿ ನಾವು ಯಾವ ರೀತಿ ರೈತರ ವಶಕ್ಕೆ ತಗೊಂಡಿದ್ವಿ ಆ ರೀತಿ ರೈತರ ವಶಕ್ಕೆ ಪಡಿಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ತಮಿಳುನಾಡಿಗೆ ಕಳೆದ 25 ದಿವಸಗಳಲ್ಲಿ KRS ಇಂದ 10 ಅಡಿ ನೀರು ಖಾಲಿ ಮಾಡಿದ್ದಾರೆ. ಕಬಿನಿ ಡ್ಯಾಮ್ನಲ್ಲಿ 10 ಅಡಿ ನೀರು ಖಾಲಿ ಮಾಡಿದ್ದಾರೆ. ಸುಮಾರು 40 TMC ಹೆಚ್ಚು ನೀರನ್ನು ಬಿಟ್ಟಿದ್ದಾರೆ. ಆದರೆ ನಮ್ಮ ರೈತರಿಗೆ ಬೆಳೆಗಳಿಗೆ ನೀರಿಲ್ಲ ಅಂತ ಹೇಳಿದ್ರೆ ಇದು ಅನ್ಯಾಯ ಅಲ್ವಾ? ಇದು ರೈತರ ಸರ್ಕಾರನ? ಇದು ರಾಜ್ಯ ಸರ್ಕಾರ ಅಂತ ನಾವು ಹೇಳಬೇಕಾ? ಮುಖ್ಯಮಂತ್ರಿಗಳೇ, ನೀವು ಏನು ಈ ತಮಿಳುನಾಡಿನ ಮುಖ್ಯಮಂತ್ರಿಗಳ ಸ್ನೇಹಕ್ಕೋಸ್ಕರ ನಮ್ಮೆಲ್ಲ ರೈತರನ್ನ ಬಲಿ ಕೊಡಬೇಡಿ. ನೀವು ಈಗಾಗಲೇ ಬಲಿ ಕೊಟ್ಟಾಗಿದೆ. ತಕ್ಷಣ ನಾಲೆಗಳಲ್ಲಿ ನೀರು ಬಿಡುವ ಕೆಲಸವನ್ನು ಮಾಡಬೇಕು. ಬೆಳೆ ಬೆಳೀಲಿಕ್ಕೆ ನೀರು ಬಿಡಬೇಕು. ಯಾಕೆಂದರೆ ಕಳೆದ 20 ದಿವಸಗಳಿಂದ ನೀರು ಬಿಟ್ಟಿದ್ದೀರಿ ಅಂತ ನಾಟಕ ಆಡಬೇಡಿ. ನೀವು ನೀರು ಎಲ್ಲಿ ಬಿಟ್ಟಿದ್ದೀರಿ? ಚಾನಲ್ ಬಿಟ್ಟಿದ್ದೀರಿ. ರೈತರಿಗೆ ಬೆಳೆ ಬೆಳೀರಿ ಅಂತ ಹೇಳಿಲ್ಲ. ರೈತರು ಸುಮ್ಮನೆ ಕೂತಿದ್ದಾರೆ. ಎಲ್ಲ ನೀರು ಚಾನಲ್ ಮೂಲಕ, ನದಿ ಮೂಲಕ ತಮಿಳುನಾಡಿಗೆ ಹೋಗ್ತಾ ಇದೆ. ಈ ನಾಟಕ ಆಡೋದು ಬಿಡಬೇಕು.